ನಮಸ್ಕಾರ. ಇತ್ತೀಚೆಗೆ ನೀವು ನ್ಯೂಸ್ ಚಾನೆಲ್ಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿರ್ಬೋದು, ಯುರೋಪ್ನಲ್ಲಿ ಬಿಸಿಲು ಯಾವ ರೇಂಜಿಗೆ ಜಾಸ್ತಿ ಆಗ್ತಾ ಇದೆ ಅಂತಂದರೆ ಅಲ್ಲಿನ ಟೆಂಪ್ರೇಚರ್ 43ರಿಂದ 45 ಡಿಗ್ರಿ ಸೆಲ್ಸಿಯಸ್ ದಾಟ್ತಾ ಇದೆ. ಯಾವ ಯುರೋಪ್ ದೇಶಗಳನ್ನು ನಾವು ಯಾವಾಗಲೂ ಕೋಲ್ಡ್ ಆಗಿರುತ್ತೆ, ಅಲ್ಲಿ ಸ್ನೋಫಾಲ್ ಆಗುತ್ತೆ, ಕ್ಲೈಮೇಟ್ ಸೂಪರ್ ಆಗಿರುತ್ತೆ ಅಂತ ಅಂದ್ಕೊಳ್ತಿದ್ವೋ, ಅದೇ ಯುರೋಪ್ ಇವತ್ತು ಬೆಂಕಿ ಥರ ಬೇಯ್ತಾ ಇದೆ. ನಮ್ಮಲ್ಲಿ ತುಂಬ ಜನರಿಗೆ ಅನ್ನಿಸ್ಬೋದು, ಅಲ್ಲಪ್ಪ ನಮ್ಮ ಇಂಡಿಯಾದಲ್ಲಿ ಬೇಸಿಗೆ ಬಂದರೆ ಈ 42 ಡಿಗ್ರಿ ಸೆಲ್ಸಿಯಸ್ 45 ಡಿಗ್ರಿ ಸೆಲ್ಸಿಯಸ್ ಏನಿದೆಯಲ್ಲ, ಇದು ಒಂಥರ ಕಾಮನ್ ಟೆಂಪ್ರೇಚರ್. ನಾವೆಲ್ಲರೂ ಇಲ್ಲಿ ಆರಾಮಾಗಿರಬೇಕಾದ್ರೆ ಯುರೋಪ್ನಲ್ಲಿ ಇಷ್ಟು ಬಿಸಿಲಾದರೆ ಏನಾಗುತ್ತೆ ಅಂತ. ನಿಮ್ಮ ಈ ಯೋಚನೆ ಮೇಲ್ನೋಟಕ್ಕೆ ಕರೆಕ್ಟ್ ಅಂತ ಅನಿಸಿದ್ರೂ ಇದ್ರ ಹಿಂದೆ ಇರುವಂತಹ ಸತ್ಯ ಬೇರೆಯೇ ಇದೆ. ಯುರೋಪ್ ಹೆಚ್ಚು ಚಳಿ ಇರುವಂತಹ ಪ್ರದೇಶ. ಅಲ್ಲಿಯ ಜನಜೀವನ ಅದಕ್ಕೆ ಒಗ್ಗಿಕೊಂಡಿರುತ್ತೆ. ಅಲ್ಲಿಯ ಹಾಗೆ ಇಲ್ಲಿ ಚಳಿ ಬಿದ್ದರೆ ನಾವು ಆ ಚಳಿನ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗೆಯೇ ಇಲ್ಲಿ ಆಗುವಷ್ಟು ತಾಪಮಾನ ಹೆಚ್ಚಾದರೆ ಅಲ್ಲಿಯವರು ಕೂಡ ಬದುಕೋದಕ್ಕೆ ಕಷ್ಟ ಆಗುತ್ತೆ. ಅದೊಂದೇ ಅಲ್ಲ, ಅಷ್ಟು ತಂಪಾಗಿರುವಂತಹ ಜಾಗದಲ್ಲಿ ಇಷ್ಟೆಲ್ಲ ಬಿಸಿ ಏರ್ತಾ ಇದೆ ಅಂತಂದರೆ ಆಲ್ರೆಡಿ ಹೆಚ್ಚು ತಾಪಮಾನದಲ್ಲಿ ಬದುಕ್ತಾ ಇರುವಂತಹ ನಮ್ಮ ಗತಿ ಮುಂದೇನಾಗ್ಬೋದು. ಇವತ್ತಿನ ಈ ಡಿಸ್ಕಷನ್ನಲ್ಲಿ ನಾವು ಯುರೋಪಿನ ಇತಿಹಾಸದಲ್ಲಿ ವೆದರ್ ಹೇಗಿತ್ತು, ಇವಾಗ ಯಾವ ರೇಂಜಿಗೆ ಅಲ್ಲಿ ಬಿಸಿಲು ಹೆಚ್ಚಾಗಿದೆ, ಅದಕ್ಕೆ ಕಾರಣ ಏನು, ವಿಶ್ವಸಂಸ್ಥೆ ನೀಡಿರುವಂತಹ ವಾರ್ನಿಂಗ್ ಏನು, ಮತ್ತು ಇದರ ನೆಕ್ಸ್ಟ್ ಎಫೆಕ್ಟ್ ನಮ್ಮ ಭಾರತದ ಮೇಲೂ ಏನಾಗುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾವು ಯುರೋಪ್ನ ಕ್ಲೈಮೇಟ್ ಇತಿಹಾಸ ಏನಾಗಿತ್ತು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಇವತ್ತಿನಿಂದ ಒಂದು 30-40 ವರ್ಷಗಳ ಹಿಂದೆ ಈ UK, ಜರ್ಮನ್, ಫ್ರಾನ್ಸ್ ಅಥವಾ ನೆದರ್ಲ್ಯಾಂಡ್ ಅಂತಹ ದೇಶಗಳಲ್ಲಿ, ಅಂದರೆ ಇದನ್ನೆಲ್ಲ ಸೇರಿಸಿ ಯುರೋಪ್ ಕಂಟ್ರಿ ಅಂತ ಕರೀತಾರೆ, ಅಲ್ಲಿ ಬೇಸಿಗೆಯಲ್ಲಿ ಮ್ಯಾಕ್ಸಿಮಮ್ ಟೆಂಪ್ರೇಚರ್ ಅಂದರೆ 20ರಿಂದ 25 ಡಿಗ್ರಿ ಸೆಲ್ಸಿಯಸ್ ಇರ್ತಾ ಇತ್ತು. ಅಲ್ಲಿನ ಜನರಿಗೆ ಬೇಸಿಗೆ ಅಂದರೆ ತುಂಬಾ ಪ್ಲೆಸೆಂಟ್ ವೆದರ್ ಆಗಿರ್ತಾ ಇತ್ತು. ಅಲ್ಲಿನ ಮನೆಗಳಲ್ಲಿ ನಾರ್ಮಲ್ ಫ್ಯಾನ್ ಕೂಡ ಇರ್ತಾ ಇರಲಿಲ್ಲ. ಇನ್ನು AC ಅನ್ನೋದು ಅವರ ಕಲ್ಪನೆಯಲ್ಲೇ ಇರಲಿಲ್ಲ. ಆದರೆ ಇವತ್ತು ಪರಿಸ್ಥಿತಿ ಸಂಪೂರ್ಣ ಉಲ್ಟಾಗ್ತಾ ಇದೆ. ಇಡೀ ಯುರೋಪ್ ಖಂಡದ ಹವಾಮಾನ ಬದಲಾವಣೆ ಭೀಕರ ಕಂಟಕಕ್ಕೆ ಸಿಲುಕಿಸ್ತಾ ಇದೆ. ವಿಶ್ವಸಂಸ್ಥೆಯ ಹವಾಮಾನ ಸಂಸ್ಥೆ EU ಮಾನಿಟರಿಂಗ್ ಏಜೆನ್ಸಿ ನೀಡಿರುವಂತಹ ಅತ್ಯಂತ ಶಾಕಿಂಗ್ ರಿಪೋರ್ಟ್ಸ್ ಪ್ರಕಾರ ಯುರೋಪ್ ಇಡೀ ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಕೆಂಡತ್ತರ ಕಾಯ್ತಾ ಇರುವಂತಹ ಖಂಡ ಆಗಿದೆ. ಕಳೆದ ಕೇವಲ 4 ವರ್ಷಗಳ ಡಾಟಾವನ್ನು ನೋಡಿದ್ರೆ ಯುರೋಪ್ ಖಂಡದಲ್ಲಿ ಈ ಬಿಸಿಲಿನಿಂದಾನೇ 2 ಲಕ್ಷಕ್ಕೂ ಹೆಚ್ಚು ಜನರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಅಂತ ವರದಿ ಹೇಳ್ತಾ ಇದೆ. ಹವಾಮಾನ ವೈಪರೀತ್ಯವೇ ಇದಕ್ಕೆ ಮುಖ್ಯ ಕಾರಣ. ಮತ್ತು ಮುಂದಿನ 5 ವರ್ಷಗಳಲ್ಲಿ ಭೂಮಿಯ ತಾಪಮಾನ ಮತ್ತಷ್ಟು ಭೀಕರ ದಾಖಲೆಗಳನ್ನು ಸೃಷ್ಟಿ ಮಾಡಬಹುದು ಅಂತ ವಿಜ್ಞಾನಿಗಳು ಗಂಭೀರವಾದಂತಹ ಒಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಇನ್ನು ಈಗ ಯುರೋಪ್ನಲ್ಲಿ ಆಗ್ತಾ ಇರುವಂತಹ ದಾರುಣ ಪರಿಸ್ಥಿತಿ ಮತ್ತು ಅಲ್ಲಾಗ್ತಾ ಇರುವಂತಹ ಅನಾಹುತಗಳನ್ನು ನೋಡಿದ್ರೆ ನಮಗೆ ಈ ಪರಿಸ್ಥಿತಿಯ ಗಂಭೀರತೆ ಎಷ್ಟಿದೆ ಅನ್ನೋದು ಅರ್ಥ ಆಗುತ್ತೆ. ಫ್ರಾನ್ಸ್ ದೇಶ ಇವತ್ತು ತನ್ನ ಇತಿಹಾಸದಲ್ಲೇ ಅತ್ಯಂತ ಭೀಕರವಾದ ಹವಾಮಾನ ವೈಪರೀತ್ಯವನ್ನು ಎದುರಿಸ್ತಾ ಇದೆ. ಅಲ್ಲಿನ ಸ್ಥಿತಿ ಹೇಗಿದೆ ಅಂದರೆ, ಬೆಳಿಗ್ಗೆ ಎದ್ದ ತಕ್ಷಣವೇ ತಂಪು ವಾತಾವರಣವನ್ನು ನೋಡಬೇಕಾದ ಜನ ಸೆಕೆಯಿಂದ ಒದ್ದಾಡ್ತಾ ಇದ್ದಾರೆ. ದೇಶದ ಬಹುತೇಕ ಭಾಗಗಳಲ್ಲಿ ತಾಪಮಾನ ಈಗಾಗಲೇ 40 ಡಿಗ್ರಿ ಸೆಲ್ಸಿಯಸ್ ಗಡಿಯನ್ನು ದಾಟಿ ಮುನ್ನುಗ್ತಾ ಇದೆ. ಫ್ರಾನ್ಸಿನ ರಾಷ್ಟ್ರೀಯ ಹವಾಮಾನ ಸಂಸ್ಥೆ ಆದಂತಹ ಮೆಟಿಯೋ ಫ್ರಾನ್ಸ್ ದೇಶದ ಒಟ್ಟು ವಿಭಾಗಗಳ ಪೈಕಿ ಅರ್ಧದಷ್ಟು ಭಾಗವನ್ನು, ಅಂದರೆ 54 ಇಲಾಖೆಗಳನ್ನು ಅತ್ಯಂತ ಅಪಾಯಕಾರಿ ರೆಡ್ ಹೀಟ್ ವೇವ್ ಅಲರ್ಟ್ ಅಡಿಯಲ್ಲಿ ಇರಿಸಿದೆ. ಬಿಸಿಲಿನ ತಾಪ ತಾಳಲಾರದೆ ನದಿ, ಕೆರೆ ಹಾಗೂ ಸಮುದ್ರಗಳಲ್ಲಿ ಈಜೋದಕ್ಕೆ ಹೋದಂತಹ 40ಕ್ಕೂ ಹೆಚ್ಚು ಯುವಕರು ಕಳೆದ ಗುರುವಾರದಿಂದ ಈಚೆಗೆ ನೀರಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ. ಅಲ್ಲಿನ ಫ್ರಾನ್ಸ್ ಪ್ರಧಾನಿ ಈ ಕುರಿತು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಸಾರ್ವತ್ರಿಕವಾಗಿ ಹವಾ ನಿಯಂತ್ರಣ ಅಂದರೆ AC ವ್ಯವಸ್ಥೆ ಇಲ್ಲದ ಈ ದೇಶದಲ್ಲಿ ಶಾಲೆಗಳು, ರೈಲುಗಳ ಸಂಚಾರ, ಕ್ರೀಡಾಕೂಟ ಇವೆಲ್ಲದರ ಮೇಲೂ ಕೂಡ ಇದು ತೀವ್ರವಾದಂತಹ ಕೆಟ್ಟ ಪರಿಣಾಮವನ್ನು ಬೀಳುತ್ತಾ ಇದೆ. ಬ್ರಿಟನ್ನಲ್ಲೂ ಕೂಡ ಹವಾಮಾನ ಇಲಾಖೆ ಬುಧವಾರ ಮತ್ತು ಗುರುವಾರಕ್ಕೆ ಅನ್ವಯವಾಗುವಂತೆ ರೆಡ್ ಎಕ್ಸ್ಟ್ರೀಮ್ ಹೀಟ್ ವಾರ್ನಿಂಗ್ ಕೊಟ್ಟಿದೆ. ದಕ್ಷಿಣ ಇಂಗ್ಲೆಂಡ್ನಲ್ಲಿ ತಾಪಮಾನ ಬರೋಬ್ಬರಿ 39 ಡಿಗ್ರಿ ಸೆಲ್ಸಿಯಸ್ ತಲುಪುವ ಸಾಧ್ಯತೆ ಇದೆ ಅಂತ ಅಂದಾಜು ಮಾಡಲಾಗ್ತಾ ಇದೆ. ಪ್ರಸ್ತುತ ಈಗ ಯುರೋಪ್ನಲ್ಲಿ ಸೃಷ್ಟಿಯಾಗಿರುವಂತಹ ಈ ಪರಿಸ್ಥಿತಿಯನ್ನು
ಹಿಂದೊಮ್ಮೆ 2003ರ ಭೀಕರ ಅವಘಡದ ನೆನಪಿಗೆ ಹೋಲಿಸಲಾಗ್ತಾ ಇದೆ. ಆ ವರ್ಷ ಯುರೋಪ್ನಲ್ಲಿ ಉಂಟಾಗಿದ್ದಂತಹ ಅತಿಯಾದ ತಾಪಮಾನದಿಂದ ಸುಮಾರು 15,000ಕ್ಕೂ ಹೆಚ್ಚು ಜನ ಪ್ರಾಣವನ್ನು ಕಳ್ಕೊಂಡಿದ್ರು. ಆ ಹಳೆಯ ಇತಿಹಾಸ ಮತ್ತೆ ಮರುಕಳಿಸುವಂತಹ ಭೀತಿ ಇರೋದರಿಂದ ಇಡೀ ದೇಶದಲ್ಲಿ ಹಗಲು ರಾತ್ರಿ ಹೈ ಅಲರ್ಟ್ ಘೋಷಣೆ ಮಾಡಲಾಗ್ತಾ ಇದೆ. ಮುಂಬರುವಂತಹ ದಿನಗಳಲ್ಲಿ ಇದುವರೆಗೆ ದಾಖಲಾದ ಎಲ್ಲ ಸರ್ವಕಾಲಿಕ ದಾಖಲೆಗಳನ್ನು ಈ ಬಿಸಿಲು ಮುರಿಬಹುದು ಅಂತ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಈ ಯುರೋಪ್ ಇಷ್ಟೊಂದು ಭೀಕರವಾಗಿ ಮತ್ತು ವೇಗವಾಗಿ ಬೇಯೋದಕ್ಕೆ ಒಂದಿಷ್ಟು ಪ್ರಮುಖ ಕಾರಣ ಇದೆ. ಮೊದಲನೇದಾಗಿ ಹೇಳಬೇಕು ಅಂದರೆ ಉತ್ತರ ಧ್ರುವದಲ್ಲಿರುವಂತಹ ಆರ್ಕಿಟಿಕ್ ಪ್ರದೇಶ ಪ್ರಪಂಚದ ಬೇರೆಲ್ಲ ಜಾಗಗಳಿಗಿಂತ 4 ಪಟ್ಟು ವೇಗವಾಗಿ ಇದು ಬಿಸಿಯಾಗ್ತಾ ಇದೆ. ಈ ಆರ್ಕಿಟಿಕ್ನಲ್ಲಿರುವಂತಹ ಮಂಜುಗಡ್ಡೆ ಕರಗಿದಾಗ ಸೂರ್ಯನ ಬೆಳಕನ್ನು ರಿಫ್ಲೆಕ್ಟ್ ಮಾಡ್ತಾ ಇದ್ದಂತಹ ವೈಟ್ ಸರ್ಫೇಸ್ ಇರೋದಿಲ್ಲ. ಅಲ್ಲೇ ಕೆಳಗಡೆ ಇರುವಂತಹ ಕಪ್ಪು ಸಮುದ್ರ ಸೂರ್ಯನ ಶಾಖವನ್ನು ಅತಿ ಹೆಚ್ಚು ಹೀರೋದಕ್ಕೆ ಶುರು ಮಾಡುತ್ತೆ. ಆರ್ಕಿಟಿಕ್ ಪ್ರದೇಶ ಯುರೋಪ್ಗೆ ತೀರಾ ಹತ್ತಿರ ಇರೋದರಿಂದ ಅಲ್ಲಿ ಉತ್ಪತ್ತಿಯಾಗುವಂತಹ ಈ ಎಕ್ಸ್ಟ್ರಾ ಶಾಖ ನೇರವಾಗಿ ಯುರೋಪ್ ಖಂಡದ ವಾತಾವರಣವನ್ನು ಬಿಸಿ ಮಾಡ್ತಾ ಇದೆ. ಇದರ ಜೊತೆಗೆ ವಾತಾವರಣದ ಮೇಲ್ಭಾಗದಲ್ಲಿರುವಂತಹ ಜೆಟ್ ಸ್ಟ್ರೀಮ್ಸ್ ಗಾಳಿಯ ಪ್ರವಾಹ ಗ್ಲೋಬಲ್ ವಾರ್ಮಿಂಗ್ನಿಂದಾಗಿ ಸ್ಲೋ ಆಗಿದೆ. ಇದರಿಂದ ಹೈ ಪ್ರೆಷರ್ ಇರುವಂತಹ ಬಿಸಿ ಗಾಳಿ ಒಂದೇ ಕಡೆ ಲಾಕ್ ಆಗಿ ಹೀಟ್ ಡೋಮ್ ಫಾರ್ಮ್ ಮಾಡ್ತಾ ಇದೆ. ಈ ಹೀಟ್ ಡೋಮ್ ಒಂದು ಮುಚ್ಚಳ ಥರ ಕೆಲಸ ಮಾಡುತ್ತೆ. ಇದೇನು ಮಾಡುತ್ತೆ, ಕೆಳಗಡೆ ಇರೋ ಬಿಸಿ ಗಾಳಿ ಆಚೆ ಹೋಗೋಕ್ಕೆ ಬಿಡಲ್ಲ ಮತ್ತು ಹೊರಗಿನ ತಂಪು ಗಾಳಿಯನ್ನು ಒಳಗಡೆ ಬರೋದಕ್ಕೆ ಬಿಡೋದಿಲ್ಲ. ಇನ್ನೊಂದೇನಪ್ಪ ಅಂದರೆ ಆಫ್ರಿಕಾದ ಸಹರಾ ಮರುಭೂಮಿಯಿಂದ ಬೀಸುವಂತಹ ಅತ್ಯಂತ ಭೀಕರ ಬಿಸಿ ಗಾಳಿ ನೇರವಾಗಿ ಮೆಡಿಟೇರಿಯನ್ ಸಮುದ್ರವನ್ನು ದಾಟಿ ಯುರೋಪ್ಗೆ ನುಗ್ತಾ ಇದೆ. ಇದನ್ನು ಹೀಟ್ ಫ್ಲೋಮ್ ಅಂತ ಕರೀತಾರೆ. ಇದು ಅಲ್ಲಿನ ತಾಪವನ್ನು ಸಡನ್ನಾಗಿ ಸ್ಕೈ ರಾಕೆಟ್ ಮಾಡ್ತಾ ಇದೆ. ಅಲ್ಲಿನ ಬಿಲ್ಡಿಂಗ್ ಡಿಸೈನ್ ಕೂಡ ಇನ್ಸುಲೇಟೆಡ್ ಆಗಿರೋದ್ರಿಂದ ಚಳಿಗಾಲಕ್ಕೆ ಅಲ್ಲೆಲ್ಲ ಮನೆ ಬಿಸಿಯಾಗಿರಲಿ ಅಂಥೇಳಿ ಮನೆಗೆ ಮಾಡಿಸಿದ ಪ್ಲ್ಯಾನಿಂಗ್ ಏನಿದೆ ಈಗ ಅಲ್ಲಿನ ಜನರಿಗೆ ಕುಕ್ಕರ್ನಲ್ಲಿ ಹಾಕಿದ ಹಾಗೆ ಆಗ್ತಾ ಇದೆ. ಈಗ ನಮ್ಮ ಮೇನ್ ಪ್ರಶ್ನೆಗೆ ಬರೋಣ. ಅಷ್ಟು ತಂಪಾಗಿರುವಂತಹ ಜಾಗದಲ್ಲೇ ಅಷ್ಟು ಬಿಸಿ ಆಗ್ತಾ ಇದೆ ಅಂತಂದರೆ ಆಲ್ರೆಡಿ ಹೆಚ್ಚು ತಾಪಮಾನದಲ್ಲಿ ಬದುಕ್ತಾ ಇರುವಂತಹ ನಮ್ಮ ಭಾರತದ ಗತಿ ಮುಂದೇನಾಗ್ಬೋದು? ನಮ್ಮ ಭೂಮಿ ಅನ್ನೋದು ಒಂದೇ ಒಂದು ಕನೆಕ್ಟೆಡ್ ಸಿಸ್ಟಮ್. ವಾತಾವರಣಕ್ಕೆ ಅಥವಾ ಪ್ರಕೃತಿಗೆ ಬೇರೆ ಬೇರೆ ದೇಶ ಅನ್ನುವಂತಹ ಡಿಫರೆನ್ಸ್ ಇರೋದಿಲ್ಲ. ಇಡೀ ಭೂಮಿ ಒಂದೇ ಆಗಿರುತ್ತೆ. ಅದಕ್ಕೆ ಭಾರತ ಬೇರೆ, ಯುರೋಪ್ ಬೇರೆ, ಅಮೆರಿಕ ಬೇರೆ ಅಂಥೇಳಿ ವಾತಾವರಣ ಡಿಫರೆನ್ಸ್ ಮಾಡೋದಿಲ್ಲ. ಇದು ನಮ್ಮ ಭಾರತಕ್ಕೆ ಬರುವಂತಹ ಮಾನ್ಸೂನ್ ಅಂದರೆ ಮಳೆಗಾಲದ ಮಾರುತಗಳ ಮೇಲೆ ನೇರ ಇಂಪ್ಯಾಕ್ಟ್ ಬೀರುತ್ತೆ. ಒಂದು ಮಳೆ ತೀರಾ ಲೇಟಾಗಿ ಆಗುತ್ತೆ, ಇಲ್ಲ ಅಂದರೆ ಒಂದೇ ಸಮನೆ ಕ್ಲೌಡ್ ಬಸ್ಟ್ ಆಗಿ ಪ್ರವಾಹ ಬರುತ್ತೆ. ಇದ್ರ ಜೊತೆಗೆ ಭಾರತದ ಕೋಸ್ಟಲ್ ಏರಿಯಾ ಆದಂತಹ ಮುಂಬೈ, ಚೆನ್ನೈ, ಕೋಲ್ಕತ್ತಾ, ಮಂಗಳೂರು ಭಾಗಗಳಲ್ಲಿ ವೆಟ್ ಬಲ್ಬ್ ಟೆಂಪ್ರೇಚರ್ ಅಪಾಯ ಹೆಚ್ಚಾಗತ್ತೆ. ಅಂದರೆ ಬಿಸಿಲು ಮತ್ತು ಹ್ಯುಮಿಡಿಟಿ ಎರಡೂ ಜಾಸ್ತಿ ಆದಾಗ ನಮ್ಮ ದೇಹಕ್ಕೆ ಬೆವರನ್ನು ಆವಿಯಾಗಿಸಿ ತನ್ನನ್ನು ತಾನು ತಂಪು ಮಾಡಿಕೊಳ್ಳಲು ಸಾಧ್ಯ ಆಗಲ್ಲ. ಇದು ಮನುಷ್ಯನ ಇಂಟರ್ನಲ್ ಆರ್ಗನ್ ಫೇಲ್ಯೂರ್ ಆಗೋಕ್ಕೆ ಕಾರಣ ಆಗುತ್ತೆ. ವೆದರ್ ಸಿಸ್ಟಮ್ ಕೆಟ್ಟಾಗ ಕೃಷಿಯಲ್ಲೂ ಕೂಡ ಹೆಚ್ಚು ಕಮ್ಮಿ ವ್ಯತ್ಯಾಸ ಆಗುತ್ತೆ, ಇಳುವರಿ ಕಡಿಮೆ ಆಗುತ್ತೆ. ಇದರಿಂದ ದಿನಸಿ ಸಾಮಗ್ರಿಗಳ ಬೆಲೆ ಗಗನಕ್ಕೇರುತ್ತೆ. AC ಫ್ಯಾನ್ಗಳ ಬಳಕೆ ಹೆಚ್ಚಾಗಿ ಪವರ್ ಗ್ರಿಡ್ಗಳ ಮೇಲೆ ಲೋಡ್ ಜಾಸ್ತಿ ಆಗುತ್ತೆ. ಸಿಟಿ ಹಾಗೂ ಹಳ್ಳಿಗಳಲ್ಲಿ ಗಂಟೆಗಟ್ಟಲೆ ಪವರ್ ಕಟ್ ಸಮಸ್ಯೆ ಸೃಷ್ಟಿಯಾಗತ್ತೆ. ಈ ಕಾಂಕ್ರೀಟ್ ಜಂಗಲ್ ಆಗಿರುವಂತಹ ನಮ್ಮ ಸಿಟಿ ಅರ್ಬನ್ ಹೀಟ್ ಐಲ್ಯಾಂಡ್ ಎಫೆಕ್ಟ್ನಿಂದಾಗಿ ರಾತ್ರಿ ಹೊತ್ತು ಕೂಡ ತಣ್ಣಗಾಗೋದಿಲ್ಲ. ಯುರೋಪ್ನಲ್ಲಿ ಆಗ್ತಿರೋ ಘಟನೆಗಳು ನಮಗೆ ಕೊಡ್ತಿರುವಂತಹ ಒಂದು ಲಾಸ್ಟ್ ವಾರ್ನಿಂಗ್ ಅಥವಾ ಪ್ರಕೃತಿ ಕೊಡ್ತಾ ಇರುವಂತಹ ಅಲಾರಾಮ್ ಅಂತ ಅಂದ್ಕೋಬೇಕು. ಭಾರತ ಈ ಅಪಾಯದಿಂದ ಪಾರಾಗಬೇಕು ಅಂದರೆ ನಾವು ಈಗಿಂದನೇ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಲೈಫ್ ಸ್ಟೈಲ್ನಲ್ಲಿ ಬದಲಾವಣೆ ತಂದ್ಕೋಬೇಕು. ಬದಲಾವಣೆ ನಮ್ಮಿಂದನೇ ಆಗಬೇಕು, ನಮ್ಮ ಮನೆಯಿಂದನೇ ಶುರು ಆಗಲಿ. ನಿಮಗೆ ಈ ಮಾಹಿತಿ ಇಷ್ಟ ಆದರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೂ ಇದನ್ನು ಶೇರ್ ಮಾಡಿ. ಎಲ್ರಿಗೂ ಕೂಡ ಜಾಗೃತಿ ಮೂಡಲಿ. ಥ್ಯಾಂಕ್ ಯು, ಧನ್ಯವಾದ. ಮತ್ತೆ ಮುಂದಿನ ಒಂದು ವಿಷಯದ ಮೇಲೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.